ಹಾಯ್, ಹ್ಯಾಪಿ ಮಾರ್ನಿಂಗ್. ನಾನು ದಿವ್ಯಾ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಲಿ 5th ಡೇ. ಸೊ ಇವತ್ತು ಇನ್ನೂ ಸ್ವಲ್ಪ ಬೇಗನೆ ಎದ್ದು 5 ಗಂಟೆಗೆಲ್ಲ ಎದ್ದು ವರ್ಕೌಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಎದ್ದು ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ನೇಚರ್ನೆಲ್ಲ ನೋಡಿ ಮತ್ತೆ ಒಳಗಡೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ವರ್ಕೌಟ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನನಗೂ ತುಂಬಾ 2 ಡೇಸಿಂದ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಅನ್ನಿಸ್ತಿದೆ. ನನ್ನಲ್ಲೇ ಕಾನ್ಫಿಡೆಂಟ್ ಬಂದಿದೆ. ಸೊ ಅದಾದಮೇಲೆ ನೋಡಿದೆ, ತುಂಬಾ ಬೆವರಿದ್ದೆ. ಅದೊಂಥರ ಖುಷಿ ಅನ್ನಿಸ್ತು ಬೆವರಿದ್ದಕ್ಕೆ. ಇದಾದಮೇಲೆ ಬಿಸಿನೀರಲ್ಲಿ ಕಷಾಯ ಮಾಡಿಕೊಂಡು ಬಿಸಿ ನೀರು ಕುಡಿದೆ. ಅದಾದಮೇಲೆ ಕುಡಿದ್ಬಿಟ್ಟು ತಕ್ಷಣ ವಾಕಿಂಗ್ ಹೋದೆ. 6 ಗಂಟೆ ಆಗಿತ್ತು ಟೈಮು. ವಾಕಿಂಗ್ ಹೋದೆ. ಇವತ್ತು ವಾಕಿಂಗ್ ಮುಗಿಸ್ಕೊಂಡು ವಾಕಿಂಗಲ್ಲಿ ಏನೋ ಒಂಥರ ಖುಷಿ ಅನ್ನಿಸ್ತು. ಯಾಕಂದರೆ ನನ್ನಲ್ಲೇ ನನಗೆ ಕಾನ್ಫಿಡೆಂಟ್ ಬಂದಿದೆ. ಇನ್ನೂ ಬೇಗ ಸಣ್ಣ ಆಗಬೇಕು ಅನ್ನೋ ಛಲ ಬಂದಿದೆ. ಇದಿದ್ರೇ ಎಲ್ಲ ಆಗೋದು. ನಮ್ಮಲ್ಲಿ ಆ ಕಾನ್ಫಿಡೆಂಟ್ ಬಂದ್ರೇ ಎಲ್ಲನೂ ಸಾಧಿಸೋಕ್ಕಾಗೋದು. ಅದಾದಮೇಲೆ ಮನೆಗೆ ಬಂದು ABC ಜ್ಯೂಸನ್ನ ಕುಡಿದೆ. ಅದನ್ನು ಒಂದು ಗ್ಲಾಸ್ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬ್ರೇಕ್ಫಾಸ್ಟು 2 ಚಪಾತಿ ಮತ್ತು ಪಲ್ಯ. ಇವತ್ತು ಮನೇಲಿ ಸ್ವಲ್ಪ ಕೆಲಸ ಇತ್ತು. ನನ್ನ ಫ್ರೆಂಡ್ ಬಂದಿದ್ಲು ಆನೇಕಲ್ಲಿಂದ ಸ್ಮೂತ್ನಿಂಗ್ ಬೇಕು ಅಂತ. 8 ಇಯರ್ಸಿಂದ ನಾನೇ ಮಾಡೋದು. ಸೊ ಅವಳು ಬಿಟ್ಟು ಬೇರೆ ಯಾರ ಹತ್ರನೂ ಮಾಡಿಸಲ್ಲ. ಏನೇ ಸರ್ವಿಸ್ ಆದರೂ ನನ್ನ ಹತ್ರನೇ ಮಾಡಿಸೋದು. ವೆಯ್ಟ್ ಮಾಡಿ ಮಾಡಿಸ್ಕೊತಾಳೆ. ಅಷ್ಟೊಂದು ನಂಬಿಕೆ ನನ್ನ ಮೇಲೆ. ನನಗೂ ಅವಳಿಗೆ ಮಾಡೋದಕ್ಕೆ ಒಂಥರ ಖುಷಿ. ಇದು ಫೈನಲ್ ಲುಕ್ ನೋಡಿ ನನಗೆ ತುಂಬ ಖುಷಿ ಅನ್ನಿಸ್ತು. ತುಂಬಾ ಶೈನಿಂಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ರಿಸಲ್ಟು. ಅವಳಂತೂ ತುಂಬ ಖುಷಿಯಿಂದ ಕೊಟ್ಟರು. ಅವ್ರ ಖುಷಿನ ನನಗೂ ಇನ್ನೂ ಖುಷಿ ಬರುತ್ತೆ. ಯಾಕಂದರೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರನೇ ನಾವು ಕೆಲಸ ಮಾಡೋದು. ಸೊ ಅವಳಿಗಷ್ಟು ರಿಸಲ್ಟ್ ಬಂದಿರೋದಕ್ಕೆ ತುಂಬಾ ಖುಷಿಯಾಯಿತು. ಅದಾದಮೇಲೆ ಊಟಕ್ಕೆ ಪಲ್ಯ ಬೇಯಿಸಿಟ್ಟಿದ್ದು ಸೂಪಲ್ಲೇ ಊಟ ಮಾಡಿದೆ. ಆಮೇಲೆ ನೈಟ್ ಡಿನ್ನರ್ಗೆ ದೋಸೆ ತಿಂದೆ. ಇವತ್ತಿನ ದಿನ ಮುಗೀತು. ಬಾಯ್.